Hi children, welcome back to our channel. Today in this class we are going to start a new topic in the physics chapter, that is the physics new chapter, and a very interesting and important chapter for 3 marks. Unless you can't see this video, unless you are going to fail, because this lesson is very important for 3 marks. All your teachers are given these 100% for your examination as FA1 FA2 or test test. These questions are very important, and in this video I am going to tell you about the questions also. You can't see unless you are going to not face the examination. These lessons are very important as based on your examination and your knowledge. In this class I am going to present you the force and laws of motion and a very important chapter, that is Newton's law of motion or force and laws of motion. Idu chapter 9 for your NCERT class 9. ಎನ್ ಸಿ ಆರ್ ಟಿ ನಾನು ಇಲ್ಲಿ ನಿಮಗೆ ಟಾಪಿಕ್ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಅಂತ ಕೊಟ್ಟಿದ್ದೀನಿ. ದ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಅನ್ನ ಇದರಲ್ಲಿ ಕಂಪ್ಲೀಟ್ ಕವರ್ ಮಾಡಿರೋವಂಥದ್ದು. ಫಸ್ಟ್ ಆಫ್ ಆಲ್, ಫೋರ್ಸ್ ಆ್ಯಂಡ್ ಮಾಸ್. You know, in the motion itself, you already learnt about the force and mass. In the motion, you are already know about the force and all. First of all, what is force? Force is a push or pull required to change an object's motion. ಅಂತ ಅಂದರೆ ಒಂದು ಆಬ್ಜೆಕ್ಟ್ಸ್ ಇಲ್ಲಿ ಪ್ಲೇಸ್ ಮಾಡಿದ್ದೀವಿ ಅಂತ ಅಂದರೆ ಅದರ ಒಂದು ಮೂಮೆಂಟ್ ಆಗೋದಕ್ಕೆ ಫೋರ್ಸ್ ಹೆಲ್ಪ್ಫುಲ್ ಆಗುತ್ತೆ. ಹಿಯರ್ ದ ಬಾಯ್ ಇಸ್ ದೇರ್, ಬಾಯ್ ಇಸ್ ಪುಷಿಂಗ್ ಆರ್ ಪುಲ್ಲಿಂಗ್ ದ ಬಾಕ್ಸ್ ಅಂತಂದರೆ ಅಲ್ಲಿ ಒಂದು ಫೋರ್ಸ್ ನಡೀತಾ ಇದೆ. ಅಂತಂದರೆ ನಾವಿಲ್ಲಿ ನಿಂತ್ಕೊಂಡು ಗಾಡಿ ತಳ್ತಾ ಇದ್ದೀವಿ ಅಂತಂದರೆ ಅಲ್ಲಿ ಒಂದು ಫೋರ್ಸ್ ನಡೀತಾ ಇದೆ, ಅಲ್ಲಿ ಒಂದು ಮೂಮೆಂಟ್ ನಡೀತಾ ಇದೆ ಅಂತ ಅರ್ಥ. ದೆನ್ ವೆಕ್ಟಾರ್. ವೆಕ್ಟಾರ್ ಮೀನ್ಸ್ ಶೋ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಅಂತಂದರೆ ಡೈರೆಕ್ಷನ್ ಅಂತಂದರೆ ಒಂದು ವ್ಯಾಲ್ಯೂ ತೋರಿಸುತ್ತೆ, ಡೈರೆಕ್ಷನ್ ತೋರಿಸುತ್ತೆ. ಮ್ಯಾಗ್ನಿಟ್ಯೂಡ್ ಅಂತಂದರೆ ಕಿಲೋಮೀಟರ್ ಅಂತಲೇ ಅಂದ್ಕೊಳ್ಳೋಣ. ಓಕೆನಾ. ವೆಕ್ಟಾರ್ ಈಸ್ ನಥಿಂಗ್ ಬಟ್ ಇಟ್ ಶೋ ದ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಅಂತಂದರೆ ಈಗ ಮ್ಯಾಗ್ನಿಟ್ಯೂಡ್ ಅಂತಂದರೆ ಅದು ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಅಂತ ಅರ್ಥ. ಡೈರೆಕ್ಷನ್ ಅಂತಂದರೆ ಒಂದು ಲೊಕೇಶನ್ ಅಂತ ಅರ್ಥ. ಓಕೆನಾ. ಅದರ ಒಂದು ಬಲವಂತವಾಗಿ ಮಾಡುವಂಥದ್ದಲ್ಲ. ವೆಕ್ಟಾರ್ ಆ್ಯಂಡ್ ದೀಸ್ ಮ್ಯಾಗ್ನಿಟ್ಯೂಡ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಡ್ರೈವರ್ಸ್ ಅಂತಂದರೆ ಯಾವುದೇ ಥರದ ಒಂದು ಡ್ರೈವರ್ಸ್ ಆಗಿರಲಿ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ದಿಸ್ ಈಸ್ ಅಬೌಟ್ ದ ಫೋರ್ಸ್ ಆ್ಯಂಡ್ ಮಾಸ್. ಇನ್ನೊಂದು ಸತಿ ಹೇಳ್ತೀನಿ, ಫೋರ್ಸ್ ಅಂತ ಅಂದರೆ ಪುಷ್ ಆರ್ ಪುಲ್ ರಿಕ್ವೈರ್ಡ್ ಟು ಚೇಂಜ್ ಇನ್ ಆಬ್ಜೆಕ್ಟ್ಸ್ ಮೋಷನ್. 1 ಮಾರ್ಕಿಗೆ ಇಂಪಾರ್ಟೆಂಟ್ ಅಂತಂದರೆ ಒಂದು ಪುಷ್ ಆರ್ ಪುಲ್, ಒಂದು ಆಬ್ಜೆಕ್ಟ್ನ ಪುಷ್ ಆರ್ ಪುಲ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ದಟ್ ಈಸ್ ಅ ಫೋರ್ಸ್. ದೆನ್ ವೆಕ್ಟಾರ್. ವಾಟ್ ಈಸ್ ವೆಕ್ಟಾರ್ ಮೀನ್ಸ್ ಇಟ್ ಶೋ ದ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಮ್ಯಾಗ್ನಿಟ್ಯೂಡ್ ಮತ್ತು ಡೈರೆಕ್ಷನನ್ನು ತೋರಿಸುವಂಥದ್ದನ್ನು ನಾವು ವೆಕ್ಟಾರ್ ಅಂತ ಹೇಳಿ ಕರಿತೀವಿ. ಅಂಡರ್ಸ್ಟುಡ್? ಎಸ್. ದ ನೆಕ್ಸ್ಟ್ ಟಾಪಿಕ್ ಈಸ್ 4 ಫೋರ್ಸಸ್ ನೋನ್ ಇನ್ ದ ಯೂನಿವರ್ಸ್ ಅಂತ ಅಂದರೆ ನಮ್ಮ ಒಂದು ಯೂನಿವರ್ಸಲ್ಲಿ ನಾವು 4 ಫೋರ್ಸಸ್ಸನ್ನು ಅಬ್ಸರ್ವ್ ಮಾಡ್ತೀವಿ. ಇನ್ ಅವರ್ ಯೂನಿವರ್ಸ್ ವಿ ಕ್ಯಾನ್ ಅಬ್ಸರ್ವ್ ದ 4 ಫೋರ್ಸಸ್. ವಿಚ್ ಆರ್ ದ 4 ಫೋರ್ಸಸ್ ಅಂತ ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಹೇಳಿ ನೋಡ್ತೀವಿ. ಓಕೆ. ದೆನ್ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್, ಗ್ರಾವಿಟೇಷನ್ ಫೋರ್ಸ್ ಆ್ಯಂಡ್ ವೀಕ್ ನ್ಯೂಕ್ಲಿಯರ್ ಫೋರ್ಸ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಮೀನ್ಸ್ ನಿಮಗೆ ಆ ವರ್ಡೇ ಹೇಳ್ತಾ ಇದೆ, ಎಲೆಕ್ಟ್ರೋ ಪ್ಲಸ್ ಮ್ಯಾಗ್ನೆಟಿಕ್ ಮೀನ್ಸ್ ಇಟ್ ಕಾಸ್ಟ್ ಫ್ರಮ್ ಎಲೆಕ್ಟ್ರಿಕ್ ಕರೆಂಟ್ ಆರ್ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಇಂಟರಾಕ್ಷನ್. ಒಂದು ಮ್ಯಾಗ್ನೆಟ್ ಇನ್ನೊಂದು ಎಲೆಕ್ಟ್ರಿಕ್ ಇಂಟರಾಕ್ಷನಿಂದ ಆಗುವಂಥ ಫೋರ್ಸನ್ನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಹೇಳಿ ಕರಿತೀವಿ. ವಾಟ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್? ಕಾಸ್ಟ್ ಫ್ರಮ್ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ interaction. Then strong nuclear. Strong nuclear means responsible for holding nucleus together in the atom. ಅಂತಂದರೆ ಒಂದು ಆಟಮ್ ಇದೆ ಅಂತ ಅಂದರೆ
ಇಲ್ಲಿ ನ್ಯೂಕ್ಲಿಯಸ್ ಇದೆ, ಆ ಒಂದು ನ್ಯೂಕ್ಲಿಯಸ್ಸನ್ನು ಕೀಪ್ ಮಾಡೋ ಅಂಥದ್ದು ಅಂದರೆ ಹೋಲ್ಡ್ ಮಾಡೋ ಅಂಥದ್ದು ಒಂದು ಆಟಮ್ನ ಕೆಲಸ. ಅದೇ ಥರ ಅದನ್ನು ನಾವು ಸ್ಟ್ರಾಂಗ್ ನ್ಯೂಕ್ಲಿಯರ್ ಅಂತ ಹೇಳಿ ಕರಿತೀವಿ. ಅಂತಂದರೆ ಸ್ಟ್ರಾಂಗೆಸ್ಟ್ ಫೋರ್ಸ್ ಹಾಕಿ ಏನು ಮಾಡುತ್ತೆ, ನ್ಯೂಕ್ಲಿಯಸ್ನ ಒಂದು ಆಟಮ್ ಹೋಲ್ಡ್ ಮಾಡಿ ಇಟ್ಕೊಳ್ಳುತ್ತೆ. ಆ್ಯಕ್ಟ್ಸ್ ಓವರ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್, ಇದು ಒಂದು ಶಾರ್ಟೆಸ್ಟ್ ಡಿಸ್ಟೆನ್ಸಲ್ಲಿ ಆ್ಯಕ್ಟ್ ಮಾಡುತ್ತೆ. ಯಾವುದು? ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ದೆನ್ ಗ್ರಾವಿಟೇಷನಲ್ ಫೋರ್ಸ್. ಇನ್ನು ಇದು ನಿಮಗೆ ಇನ್ನೊಂದು ಲೆಸನ್ ಇದೆ, ನೆಕ್ಸ್ಟ್ ಚಾಪ್ಟರಲ್ಲಿ ಓದ್ತೀರಾ ಗ್ರಾವಿಟೇಷನ್ ಅಂತ ಹೇಳಿ ಫುಲ್ಲು. ಗ್ರಾವಿಟೇಷನಲ್ ಫೋರ್ಸ್ ಮೀನ್ಸ್ ದಿಸ್ ಇಸ್ ಅ ವೀಕೆಸ್ಟ್ ಫೋರ್ಸ್ ಇನ್ ದ ಫೋರ್ ಫೋರ್ಸಸ್ಸಲ್ಲಿ ಇದೊಂದು ವೀಕೆಸ್ಟ್ ಫೋರ್ಸ್ ಆ್ಯಂಡ್ ಇಟ್ ಆ್ಯಕ್ಟ್ಸ್ ಆನ್ ದ ಲಾಂಗೆಸ್ಟ್ ಡಿಸ್ಟೆನ್ಸ್. ಅಂತಲೇ ಒಂದು ಲಾಂಗೆಸ್ಟ್ ಡಿಸ್ಟೆನ್ಸಲ್ಲಿ ಆ್ಯಕ್ಟ್ ಮಾಡೋ ಅಂಥದ್ದು. ಓಕೆನಾ? ದೆನ್ ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಅಂದರೆ ರೆಸ್ಪಾನ್ಸಿಬಲ್ ಫಾರ್ ರೇಡಿಯೋ ಆ್ಯಕ್ಟಿವಿಟಿ ಇನ್ ಆಟಮ್ಸ್. ಇದು ಒಂದು ಆಟಮ್ಸಲ್ಲಿ ರೇಡಿಯೋ ಆ್ಯಕ್ಟಿವಿಟಿಗೆ ಹೆಲ್ಪ್ಫುಲ್ ಆಗುತ್ತೆ. Then the next one is types of force. You are aware of this. There are two types of force. One is main type, that is a contact force and field force. ಕಾಂಟ್ಯಾಕ್ಟ್ ಫೋರ್ಸ್ ಮೀನ್ಸ್ ಕಾಂಟ್ಯಾಕ್ಟ್ ವಿತ್ ಈಚ್ ಅದರ್ ಅಂತಲೇ ಹೇಳ್ಬೋದು. ಫೀಲ್ಡ್ ಫೋರ್ಸ್ ಅಂತ ಅಂದರೆ ದಿಸ್ ಈಸ್ ಅನ್ ಎಕ್ಸಾಂಪಲ್. ಸ್ಟ್ರಕ್ಚರ್ ಆಫ್ ಆಟಮ್ ಅಂತ ಹೇಳಿ ನೀವು ಲರ್ನ್ ಮಾಡಿದ್ರೆ ಫೀಲ್ಡ್ ಆಗಿ ಫೋರ್ಸ್ ಅಂತಂದರೆ ಅಲ್ಲಿ ಒಂದು ನ್ಯೂಕ್ಲಿಯಸ್ನ ಹೋಲ್ಡ್ ಮಾಡ್ಕೊಂಡಿರೋದು. ದೆನ್ ಫಸ್ಟ್ ಒನ್ ಕಾಂಟ್ಯಾಕ್ಟ್ ಫೋರ್ಸ್. ವಿ ಲರ್ನ್ ದೀಸ್ ಫೋರ್ಸ್ ಇನ್ ಅ ವೆರಿ ಗುಡ್. ಚೆನ್ನಾಗಿ ಬ್ರೀಫಾಗಿ ಈಗ ನಾವು ಲರ್ನ್ ಮಾಡೋಣ. Contact force means it exists when objects from the external world touch a system and exerts a force on it. ಅಂತಂದರೆ ಎಕ್ಸಿಸ್ಟ್ ವೆನ್ ಆನ್ ಆಬ್ಜೆಕ್ಟ್, ಯಾವಾಗ ಒಂದು ಆಬ್ಜೆಕ್ಟ್ ಎಕ್ಸಿಸ್ಟ್ ಆಗುತ್ತೋ ಅಲ್ಲಿಂದ ಎಕ್ಸ್ಟರ್ನಲ್ ವರ್ಲ್ಡ್ ಟಚ್ ಮಾಡ್ತೀವಿ. ಆ ಸಿಸ್ಟಮನ್ನು ನಾವು, ಆ ಸಿಸ್ಟಮ್ ಆ ಫೋರ್ಸನ್ನು ಎಕ್ಸರ್ಟ್ ಮಾಡುತ್ತೆ, ಅದನ್ನು ನಾವು ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಹೇಳಿ ಕರಿತೀವಿ. ಒನ್ ಎಕ್ಸಾಂಪಲ್, ಥಿಂಕ್ ಅಬೌಟ್ ಅ ಬುಕ್ ಆನ್ ಎ ಟೇಬಲ್. ಒಂದು ಟೇಬಲ್ ಮೇಲೆ ಒಂದು ಬುಕ್ ಇದೆ ಅಂತ ತಿಳ್ಕೊಂಡ್ರೆ, ಇಫ್ ಯು ಪುಷ್ ಇಟ್, ನೀವು ಅದನ್ನು ಪುಷ್ ಮಾಡಿದ್ರೆ, ತಳ್ಳಿದ್ರೆ, ಯು ಆರ್ ಎಕ್ಸರ್ಟಿಂಗ್ ಅ ಕಾಂಟ್ಯಾಕ್ಟಿಂಗ್ ಫೋರ್ಸ್ ಅಂತಲೇ ನೀವು ಅಲ್ಲಿ ಕಾಂಟ್ಯಾಕ್ಟ್ ಫೋರ್ಸ್ ಆಗುತ್ತೆ. ಅಲ್ಲಿ ನಿಮಗೆ ಬುಕ್ ಮತ್ತು ನಿಮ್ಮ ಮಧ್ಯೆ ಕಾಂಟ್ಯಾಕ್ಟ್ ಆಗ್ತಾ ಇದೆ ಅಂತ ಅರ್ಥ. ಇಫ್ ಯು ಪುಟ್ ಇಟ್ ಡೌನ್, ಅದನ್ನು ನೀವು ಕೆಳಗಡೆ ಇಕ್ಕಿ, ಅಲ್ಲಿ ಯಾವುದೇ ಥರ ಇಂಟರಾಕ್ಟಿಂಗ್ ಆಗ್ತಿಲ್ಲ. ಸೊ ನೋ ಮೋರ್ ಫೋರ್ಸ್ ಫ್ರಮ್ ಯು ಅಂತಾನೆ, ನಿಮ್ಮಿಂದ ಅದಕ್ಕೆ ಯಾವುದೇ ಥರದ ಫೋರ್ಸ್ ಇಲ್ಲ. ಬಟ್ ಟೇಬಲ್ ಈಸ್ ಟಚಿಂಗ್ ಇಟ್, ಟೇಬಲ್ಲು ಟಚ್ ಮಾಡ್ತಾ ಇದೆ ಅಂತ ಅಂದರೆ ಟೇಬಲ್ ಅದು ಫೋರ್ಸಲ್ಲಿ ಇದೆ ಅಂತ ಅರ್ಥ ಆಯ್ತಾ? ದೆನ್ ಫೀಲ್ಡ್ ಫೋರ್ಸ್ ಅಂತ ಅಂದರೆ ಆನ್ ಆಬ್ಜೆಕ್ಟ್ ಕ್ಯಾನ್ ಮೂವ್ ವಿತೌಟ್ ಸಮಥಿಂಗ್ ಡೈರೆಕ್ಟ್ಲಿ ಟಚಿಂಗ್ ಇಟ್ ಅಂತಲೇ, ಯಾವುದೇ ತರಹದ ಟಚ್ ಇಲ್ಲದೆ ಮೂವ್ ಆಗ್ತಾ ಇರೋದನ್ನು ನಾವು ಫೀಲ್ಡ್ ಫೋರ್ಸ್ ಅಂತ ಹೇಳಿ ಕರಿತೀವಿ. ವಾಟ್ ಇಫ್ ಯು ಡ್ರಾಪ್ ದ ಬುಕ್ ಅಂತಂದರೆ, ವಾಟ್ ಇಫ್ ಯು, ಏನು ಅದನ್ನು ನೀವು ಬುಕ್ಕನ್ನು ಡ್ರಾಪ್ ಮಾಡಿದ್ರೆ ಅಂತಂದರೆ ಇಟ್ ಫಾಲ್ಸ್ ಡ್ಯೂ ಟು ಗ್ರಾವಿಟಿ. ಮೇಲಿಂದ ಬುಕ್ಕನ್ನು ನೀವು ಕೆಳಗಡೆ ಹಾಕಿದ್ರೆ ಅದು ಗ್ರಾವಿಟಿಯಿಂದ ಕೆಳಗಡೆ ಬೀಳುತ್ತೆ. ಹೌದಾ? ಗ್ರಾವಿಟೇಷನಲ್ ಫೋರ್ಸ್ ಈಸ್ ಎ ಫೀಲ್ಡ್ ಫೋರ್ಸ್. ಗ್ರಾವಿಟೇಷನಲ್ ಫೋರ್ಸನ್ನು ನಾವು ಫೀಲ್ಡ್ ಫೋರ್ಸ್ ಅಂತ ಹೇಳಿ ತಗೋಬಹುದು. ಅದು ನಮ್ಮ ಮೂಮೆಂಟ್ಗೆ ಎಫೆಕ್ಟ್ ಆಗುತ್ತೆ, ಆದರೆ ಯಾವುದೇ ಥರದ ಫಿಸಿಕಲ್ ಕಾಂಟ್ಯಾಕ್ಟ್ ಆಗೋದಿಲ್ಲ. ಕ್ಯಾನ್ ಯು ಥಿಂಕ್ ಆಫ್ ಅದರ್ ಫೀಲ್ಡ್ ಫೋರ್ಸ್? ಮ್ಯಾಗ್ನೆಟಿಕ್ ಫೀಲ್ಡ್, ಎಲೆಕ್ಟ್ರಿಕ್ ಫೋರ್ಸ್, ನ್ಯೂಕ್ಲಿಯರ್ ಫೋರ್ಸ್, ಇದನ್ನು ಥಿಂಕ್ ಮಾಡಿದ್ರು ಅದು ಫೀಲ್ಡ್ ಫೋರ್ಸ್ಗೆ ಸೇರುತ್ತೆ. ದೇರ್ ಆರ್ ಟೂ ಟೈಪ್ಸ್ ಆಫ್ ಫೋರ್ಸ್. ಫಾರ್ ಎಕ್ಸಾಂಪಲ್ ಕಾಂಟ್ಯಾಕ್ಟ್ ಆ್ಯಂಡ್ ಫೀಲ್ಡ್ ಫೋರ್ಸ್. ಈ ಕಾಂಟ್ಯಾಕ್ಟ್ ಫೋರ್ಸ್ಗೆ ಎಕ್ಸಾಂಪಲ್ ಏನು? ಫ್ರಿಕ್ಷನ್ ಆ್ಯಂಡ್ ಟೆನ್ಷನ್. ಎಕ್ಸಾಂಪಲ್ ಆಫ್ ಫೀಲ್ಡ್ ಫೋರ್ಸ್ ಗ್ರಾವಿಟೇಷನಲ್ ಫೋರ್ಸ್, ಎಲೆಕ್ಟ್ರಿಕ್ ಫೋರ್ಸ್, ಮ್ಯಾಗ್ನೆಟಿಕ್ ಆ್ಯಂಡ್ ಅಪ್ಲೈಡ್ ಸ್ಪ್ರಿಂಗ್ ಫೋರ್ಸ್ ಅಂತ ಹೇಳಿ ಹೇಳ್ಬಹುದು. ದೆನ್ ಫೋರ್ಸ್ ಆ್ಯಂಡ್ ಮಾಸ್. ಮಾಸ್ ಮೀನ್ಸ್ ಮೆಷರ್ಮೆಂಟ್ ಆಫ್ ಹೌ ಡಿಫಿಕಲ್ಟ್ ಇಟ್ ಈಸ್ ಟು ಚೇಂಜ್ ದ ಆಬ್ಜೆಕ್ಟ್ಸ್ ವೆಲಾಸಿಟಿ ಅಂತ ಅಂದರೆ ಮೆಷರ್ಮೆಂಟ್, ಎಷ್ಟು ಕಷ್ಟ ಇದೆ ಅಂತ ಹೇಳಿ ನಾವು ಯೋಚನೆ ಮಾಡ್ತೀವಿ, ಅದು ಯಾವ ಥರ ನಮಗೆ ಡಿಫಿಕಲ್ಟ್ ಆಗುತ್ತೋ ಅದು ವೆಲಾಸಿಟಿಯಲ್ಲಿ ಒಂದು ಚೇಂಜ್ ಆಗುತ್ತೆ. ಇನರ್ಷಿಯಾ ಅಂತಂದರೆ ದಿಸ್ ಇಸ್ ಅ 1 ಮಾರ್ಕ್ ಕ್ವೆಶನ್, 100% ಫಾರ್ ಯುವರ್ ಎಕ್ಸಾಮ್. ರೆಸಿಸ್ಟೆನ್ಸ್ ಟು ಚೇಂಜ್ ಇನ್ ವೆಲಾಸಿಟಿ ಅಂತಂದರೆ ಡೆಲ್ಟಾ ವಿ ಅಂತ ಹೇಳಿ ನಾವು ಕರಿತೀವಿ. ಓಕೆನಾ? ಚೇಂಜ್ ಇನ್
ವೆಲಾಸಿಟಿ ಸಿಂಬಲಲ್ಲಿ ನಿಮ್ಮ ಬುಕ್ ಮುಂದೆ ಹಾಕ್ಕೊಳ್ಳಿ. ಸೊ ಮಾಸ್ ಇಸ್ ಅ ಮೆಜರ್ಮೆಂಟ್ ಆಫ್ ಅನ್ ಆಬ್ಜೆಕ್ಟ್ಸ್ ಇನರ್ಷಿ ಅಂತಲೇ ಒಂದು ಇನರ್ಷಿಯ ಒಂದು ಆಬ್ಜೆಕ್ಟ್ ಇದೆ ಅಂತಂದರೆ ಅದನ್ನು ಏನು ಮಾಡುತ್ತೆ, ಒಂದು ಮಾಸ್ ಅಂತಂದರೆ ಏನೋ ಒಂದು ಥಿಂಗು ಅದನ್ನು ಏನು ಮಾಡ್ಕೊಳ್ಳುತ್ತೆ ಎಸ್ ಅದನ್ನು ಮೆಷರ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತೀವಿ ಇನರ್ಷಿಯಾನ. ದೆನ್ ಏನಪ್ಪ ಅಂತ ಅಂದರೆ ನೆಕ್ಸ್ಟ್ ಇನ್ನು ಏನು ಹೇಳಬಹುದು, ನಾವು ಇನರ್ಷಿಯಾಗಿ ಇನ್ನೊಂದು ಎಕ್ಸಾಂಪಲ್ ಏನು ಕೊಡಬಹುದು ಅಂತ ಅಂದರೆ ದೇರ್ ಇಸ್ ಅ ರೆಸಿಸ್ಟೆನ್ಸ್ ಆಫರ್ಡ್ ಬೈ ಆ್ಯನ್ ಆಬ್ಜೆಕ್ಟ್ ಟು ಚೇಂಜ್ ಇಟ್ಸ್ ಸ್ಟೇಟ್ ಆಫ್ ಮೋಷನ್ ಅಂತಲೇ ಒಂದು ಸ್ಟೇಟ್ ಆಫ್ ಮೋಷನ್ ಚೇಂಜ್ ಆಗ್ತಾ ಇದೆ ಅಂತಂದರೆ ಇಫ್ ಇಟ್ ಈಸ್ ಅಟ್ ರೆಸ್ಟ್ ಅಲ್ವಾ, ರೆಸ್ಟಲ್ಲಿದೆ ಅಂತ. ಇಟ್ ಟೆಂಡ್ಸ್ ಟು ರಿಮೈನ್ ಅಟ್ ರೆಸ್ಟ್. ಇಫ್ ಇಟ್ ಈಸ್ ಅ ಮೂಮೆಂಟ್ ಆರ್ ಇಫ್ ಇಟ್ ಈಸ್ ಅ ಮೂವಿಂಗ್, it tends to keep moving. That property is called a inertia. Yes, see, this is one inertia and measurement. How the measurement ಅಂತ ಅಂದರೆ ಎಷ್ಟು ದೂರ ಹೋಗಿ ಅದು ಟಚ್ ಮಾಡ್ಕೊಂಡಿದೆ ಅಂತಂದರೆ ಇದು ಮಾಸ್ ಅಂತ ಅಂದರೆ ಮೆಷರ್ಮೆಂಟ್ ಎಷ್ಟು ಡಿಫಿಕಲ್ಟ್ ಇದೆ ಅಷ್ಟು ಮೆಷರ್ಮೆಂಟ್ ಅಂತ ಹೇಳಿ ಹೇಳ್ಬೋದು ನಾವು ಅಲ್ವಾಪ್ಪ. ನೀವು ಇಲ್ಲಿ ಒಂದು ವಿಡಿಯೋ ನೋಡ್ತಾ ಇರ್ಬೋದು, ನೀವು ಇಲ್ಲಿ ಹಿಯರ್ ಒಂದು ಸ್ಲೈಡ್ ನೀವು ಕಾಣಿಸ್ತಾ ಇದೆ, ಅದನ್ನು ನೀವು ಅಬ್ಸರ್ವ್ ಮಾಡ್ತಾ ಇರಿ ಯಾವ ಥರ ಒಂದು ಟ್ಯಾಕ್ಸಿ ಬಂದು ಗುಡ್ತಾ ಇದೆ ಅಂತ ಹೇಳಿ. ದಟ್ ಈಸ್ ಒನ್ ಆಫ್ ದ ಮೆಷರ್ಮೆಂಟ್ ಆಫ್ ಮಾಸ್. Then Newton's law. We come to the Newton's law. ನ್ಯೂಟನ್ಸ್ ಲಾ ಅಂತಂದರೆ ನಿಮ್ಗೊಂದು ಗೊತ್ತು, ಇದನ್ನು ಮಾಡಿದವರು ಐಸಾಕ್ ನ್ಯೂಟನ್ಸ್ ಅಂತ. ಅಂದರೆ ನ್ಯೂಟನ್ಸ್ ಲಾ ಬಂದಿದ್ದು ಯಾರಿಂದ ನಮಗೆ ಬಂದಿದ್ದು, ಐಸಾಕ್ ನ್ಯೂಟನಿಂದ ಬಂದಿರೋ ಅಂಥದ್ದು ನ್ಯೂಟನ್ಸ್ ಲಾ. ನಮಗೆ ಗ್ರಾವಿಟೇಷ್ನಲ್ ಫೋರ್ಸ್ ಅಂತ ಕಂಡಿಡ್ದವ್ರೆ ಅವರು. ಬ್ಯಾಕ್ಗ್ರೌಂಡ್ ಅಂತಂದರೆ ಇದನ್ನು ಕಂಡಿಡ್ದವರು ಐಸಾಕ್ ನ್ಯೂಟನ್, ಅವರ ಬಗ್ಗೆ ಮೊದಲು ನಾವು ತಿಳ್ಕೊಳ್ಳೋಣ. ಹಿ ಈಸ್ ಸರ್ ಐಸಾಕ್ ನ್ಯೂಟನ್ 1643 to 1727 and English scientist and mathematician famous for his discovery of the law of gravity, also discovered the 3 laws of motions. Today these laws are known as Newton's law of motion and describe the motion of all objects on the scale we experience in our everyday lives. ಸರ್ ಐಸಾಕ್ ನ್ಯೂಟನ್ 1643ರಿಂದ 1727ವರೆಗೆ ತನ್ನ ಜೀವನವನ್ನು ಸಾಗಿಸ್ತಾರೆ. ಮತ್ತು ಇವರು ಆಂಗ್ಲ ವಿಜ್ಞಾನಿ ಕೂಡ ಮತ್ತು ಗಣಿತದಲ್ಲಿ ಇವರು ಪ್ರಾಮುಖ್ಯತೆಯನ್ನು ಹೊಂದಿರ್ತಾರೆ. ಫಾರ್ ಹಿಸ್ ಡಿಸ್ಕವರಿ ಆಫ್ ದ ಲಾ ಆಫ್ ಗ್ರಾವಿಟಿ ಅಂತಂದರೆ ಇವರು ಒಂದು ಏನನ್ನ ಗ್ರಾವಿಟಿ ಆಲ್ಸೋ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಗ್ರಾವಿಟಿಯನ್ನು ಏನು ಮಾಡ್ತಾರೆ ಇವರು ಡಿಸ್ಕವರನ್ನು ಮಾಡ್ತಾರೆ. ಯಾವ ಥರ ಆ್ಯಪಲ್ ಕೆಳಗಡೆ ಬೀಳ್ತಾ ಇದೆ ಅಂತ ಹೇಳಿ. ಆದರೆ ಈಗ ಆ ಲಾ ಅನ್ನು ನಾವು ನ್ಯೂಟನ್ಸ್ ಲಾ ಆಫ್ ಮೋಷನ್ ಅಂತ ಹೇಳಿ ನಾವು ಪ್ರಸಿದ್ಧವನ್ನು ಪಡ್ಕೊಂಡಿರೋವಂಥದ್ದು. ನ್ಯೂಟನ್ಸ್ ಲಾ ಆಫ್ ಮೋಷನ್, ಇನ್ನು ನಾವು ನ್ಯೂಟನ್ಸ್ ಲಾ ಸ್ಟಾರ್ಟ್ ಮಾಡಿಲ್ಲ, ಆದರೆ ಅದರಿಂದ ಇಂಪಾರ್ಟೆನ್ಸನ್ನು ನಾವಿವಾಗ ತಿಳ್ಕೊಳ್ಳೋ ಅಂಥದ್ದು. ಆ್ಯನ್ ಆಬ್ಜೆಕ್ಟ್ ಇನ್ ಮೋಷನ್ ಟೆಂಡ್ಸ್ ಟು ಸ್ಟೇ ಇನ್ ಮೋಷನ್ and an object at rest tends to stay at rest unless acted upon by an unbalanced force. First of all, unbalanced and balanced force. Before going to that, you already know and you know about the balanced and unbalanced force. An object in motion tends to stay in motion and an object at rest tends to stay at rest unless acted upon by an what? Yes, what? An unbalanced force. Then second, force equals mass times acceleration ಅಂತ ಅಂದರೆ ನಿಮ್ಗೆ ಗೊತ್ತು, ದಿಸ್ ಇಸ್ ದ ಸೆಕೆಂಡ್ ಲಾ ಆಫ್ ಮೋಷನ್. ಎಫ್ ಇಸ್ ಈಕ್ವಲ್ ಟು ಎಮ್ ಇಂಟು ಅಂತಾನೆ ಮಾಸ್ ಇಂಟು ಆಕ್ಸಿಲರೇಷನ್. For every action, this is the third law of motion, second law and the first law. For every action there is an equal and opposite reaction. ಯಾವುದೇ ಆ್ಯನ್ ಆಬ್ಜೆಕ್ಟ್ ಅಂತ ಇನ್ನೊಂದು ಇದನ್ನು ನೀವು ಇದನ್ನು ಕೂಡ ಫಾಲೋ ಮಾಡಿ, ನಾನು ಇನ್ನೊಂದು ಹೇಳ್ತೀನಿ ಅದನ್ನು ಬರ್ಕೊಳ್ಳಿ, ಅದನ್ನು ಕೂಡ ಫಾಲೋ ಮಾಡಿ. ಇದಕ್ಕಿಂತ ನಾನು ಹೇಳೋದನ್ನು ಫಾಲೋ ಮಾಡಿದ್ರೆ ಬೆಟರ್. ಯಾವುದು? ಆ್ಯನ್ ಆಬ್ಜೆಕ್ಟ್ ಕಂಟಿನ್ಯೂಸ್ ಟು ಬಿ ಇನ್ ಅ ಸ್ಟೇಟ್ ಆಫ್ ರೆಸ್ಟ್ ಆರ್ ಆಫ್ ಯೂನಿಫಾರ್ಮ್ ಮೋಷನ್ along a straight line unless acted upon by an unbalanced force.
ಅಂತ ಅಂದರೆ ಆ್ಯನ್ ಆಬ್ಜೆಕ್ಟ್ ಅದು ತುಂಬ ಕಂಟಿನ್ಯೂಸ್ ಸ್ಟೇಟ್ ಆಫ್ ರೆಸ್ಟಲ್ಲಿದೆ ಅಂತ ಅಂದರೆ ಅಥವಾ ಯೂನಿಫಾರ್ಮ್ ಮೋಷನಲ್ಲಿದೆ ಅಂತಂದರೆ ಸ್ಟ್ರೈಟ್ ಲೈನ್ ಅದು ಅನ್ಬ್ಯಾಲೆನ್ಸ್ಡ್ ಫೋರ್ಸಲ್ಲಿದೆ ಅಂತ ಅರ್ಥ. ಸೆಕೆಂಡ್ ಲಾ ಆಫ್ ಮೋಷನ್, ಫೋರ್ಸ್ ಈಕ್ವಲ್ ಮಾಸ್ ಟೈಮ್ಸ್ ಆಕ್ಸಿಲರೇಷನ್ ಅಂತ ಅಂದರೆ ದ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಆಫ್ ಆನ್ ಆಬ್ಜೆಕ್ಟ್ ಇಸ್ ಪ್ರಪೋರ್ಷನಲ್ ಟು ದ ಅಪ್ಲೈಡ್ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಇನ್ ದ ಡೈರೆಕ್ಷನ್ ಆಫ್ ದ ಫೋರ್ಸ್ ಅಂತಲೇ ಹೇಳ್ಬೋದು. ಥರ್ಡ್ ಲಾ ಆಫ್ ಮೋಷನ್ ನೋಡಿದ್ರೆ ಟು ಎವರಿ ಆ್ಯಕ್ಷನ್ ದೇರ್ ಇಸ್ ಆನ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್ ಆ್ಯಂಡ್ ದೇ ಆ್ಯಕ್ಟ್ ಆ್ಯಂಡ್ ಟೂ ಡಿಫ್ರೆಂಟ್ ಬಾಡೀಸ್. ದೆನ್ ಫಸ್ಟ್ ಲಾ ಆಫ್ ಮೋಷನನ್ನು ನೋಡೋದಾದ್ರೆ ಏನು ಹೇಳುತ್ತೆ, ಆನ್ ಆಬ್ಜೆಕ್ಟ್ ಅಟ್ ರೆಸ್ಟ್ ಟೆಂಡ್ಸ್ ಟು ಸ್ಟೇ ಅಟ್ ರೆಸ್ಟ್ ಆ್ಯಂಡ್ ಆನ್ ಆಬ್ಜೆಕ್ಟ್ ಇನ್ ಮೋಷನ್ ಟೆಂಡ್ಸ್ ಟು ಸ್ಟೇ ಇನ್ ಮೋಷನ್ ಅನ್ಲೆಸ್ ಆ್ಯಕ್ಟೆಡ್ ಅಪಾನ್ ಬೈ ಆನ್ ಅನ್ಬ್ಯಾಲೆನ್ಸ್ಡ್. ಏನು ಹಿಂಗಂದರೆ ವಾಟ್ ಡಸ್ ದಿಸ್ ಮೀನ್, ಏನು ಹಿಂಗಂತ ಅಂದರೆ, because for your understanding I will make this another slide because this is a one type of not understanding. Basically an object will keep doing what it was doing unless acted on by an unbalanced force. ಕೀಪ್ ಡೂಯಿಂಗ್ ವಾಟ್ ಇಟ್ ವಾಸ್ ಡೂಯಿಂಗ್, ಏನು ಮಾಡ್ತಾ ಇದ್ದೀರ ಅದು ಮಾಡ್ತಾ ಇರಿ, ಇಲ್ಲ ಅಂತ ಅಂದರೆ ಅದು ನಿಮ್ಮ ಒಂದು ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಅಂತ ಹೇಳ್ಬಹುದು. ಇಫ್ ದ ಆಬ್ಜೆಕ್ಟ್ ವಾಸ್ ಸಿಟ್ಟಿಂಗ್ ಸ್ಟಿಲ್, ಆದರೂ ಆ ಆಬ್ಜೆಕ್ಟ್ ಇನ್ನೂ ಕುತ್ಕೊಂಡಿದೆ ಅಂತಂದರೆ ಅದು ಸ್ಟೇಷನರಿ ಇದೆ ಅಂತ. ಇಫ್ ಇಟ್ ವಾಸ್ ಮೂವಿಂಗ್, ಅದು ಮೂವ್ ಆಗ್ತಾ ಇದ್ರೆ ಅಂತಂದರೆ ಅದು ಕಾನ್ಸ್ಟೆಂಟ್ ವೆಲಾಸಿಟಿ, ಅದನ್ನು ಮೂವ್ ಆಗ್ತಾನೇ ಇರಲಿ. ಇಟ್ ಟೇಕ್ಸ್ ಫೋರ್ಸ್ ಟು ಚೇಂಜ್ ದ ಮೋಷನ್ ಆಫ್ ಆ್ಯನ್ ಆಬ್ಜೆಕ್ಟ್, ಇದು ಫೋರ್ಸಿಂದ ಮೋಷನ್ಗೆ ಚೇಂಜ್ ಆಗೋದಕ್ಕೆ ಅದನ್ನು ಆಬ್ಜೆಕ್ಟು ತಗೊಳ್ಳುತ್ತೆ ಅಂತ ಹೇಳೋದು. ದೆನ್ ದಿಸ್ ನೋಡಿ ನೋಡ್ತಾ ಇದ್ದೀರಾ ಇಲ್ಲಿ ನೀವು ಕೆಳಗಡೆ ನೋಡಿ, ಇದನ್ನು ನೀವು ಅಬ್ಸರ್ವ್ ಮಾಡ್ತಾ ಇರಿ. ಇಟ್ ಟೇಕ್ಸ್ ಫೋರ್ಸ್ ಟು ಚೇಂಜ್ ದ ಮೋಷನ್ ಆಫ್ ಆ್ಯನ್ ಆಬ್ಜೆಕ್ಟ್, ನೋಡಿ ಹೆಂಗೆ ಗುತ್ಕೊಳ್ತಾರೆ ಅಲ್ವಾ, ದಟ್ ಈಸ್ ಒನ್ ಆಫ್ ದ ಥಿಂಗ್. ದೆನ್ ವಾಟ್ ಈಸ್ ಮೀನ್ಡ್ ಬೈ ಅನ್ಬ್ಯಾಲೆನ್ಸ್ಡ್ force? What is unbalanced force? What is unbalanced force? The force on the book are balanced ಅಂತಂದರೆ ಬುಕ್ ಮೇಲೆ ಇರುವಂಥ ಫೋರ್ಸ್ ಬ್ಯಾಲೆನ್ಸ್ ಆಯಿತು. ಇಫ್ ದ ಫೋರ್ಸ್ ಆಫ್ ಆ್ಯನ್ ಆಬ್ಜೆಕ್ಟ್ ಆರ್ ಈಕ್ವಲ್ ಆ್ಯಂಡ್ ಆಪೋಸಿಟ್, ಫೋರ್ಸ್ ಆಫ್ ಆ್ಯನ್ ಆಬ್ಜೆಕ್ಟ್ ಅಂತಂದರೆ ಒಂದು ಆಬ್ಜೆಕ್ಟಲ್ಲಿರುವಂಥ ಫೋರ್ಸ್ ಈಕ್ವಲ್ ಮತ್ತು ಆಪೋಸಿಟ್ ಇದ್ದರೆ ಅದು ಬ್ಯಾಲೆನ್ಸ್ಡ್ ಅಂತ. ಆ್ಯಂಡ್ ದ ಆಬ್ಜೆಕ್ಟ್ ಎಕ್ಸ್ಪೀರಿಯನ್ಸಸ್ ನೋ ಚೇಂಜ್ ಇನ್ ಮೋಷನ್, ಯಾವುದೇ ಒಂದು ಮೋಷನಲ್ಲಿ ಚೇಂಜ್ ಇಲ್ಲ ಅಂತ ಅಂದರೆ, ಇಫ್ ದರ್ ನಾಟ್ ಈಕ್ವಲ್ ಆ್ಯಂಡ್ ಆಪೋಸಿಟ್, ಅದು ಈಕ್ವಲು ಇಲ್ಲ ಆಪೋಸಿಟು ಇಲ್ಲ ಅಂತಂದರೆ ಅದನ್ನು ನಾವು ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಅಂತ ಕರಿತೀವಿ. ಸಮ್ ಎಕ್ಸಾಂಪಲ್ಸ್ ಫ್ರಮ್ ರಿಯಲ್ ಲೈಫ್ ನೋಡಿ, ಇದು ಒಂದು ಸಮ್ ಎಕ್ಸಾಂಪಲ್ಸ್. ಅ ಸಕ್ಕರ್ ಬಾಲ್ ಈಸ್ ಸಿಟ್ಟಿಂಗ್ ಅಟ್ ರೆಸ್ಟ್, ಇಟ್ ಟೇಕ್ಸ್ ಅ ಸಕ್ಕರ್ ಬಾಲ್ ಈಸ್ ಸಿಟ್ಟಿಂಗ್ ಅಟ್ ರೆಸ್ಟ್ ಅಲ್ವಾ, ರೆಸ್ಟಲ್ಲಿ ಕುತ್ಕೊಂಡಿದೆ ಒಂದು ಬಾಲ್ ಇಲ್ಲಿ ನೀವು ಕಾಣಿಸ್ತಾ ಇದೆ. ಇಟ್ ಟೇಕ್ಸ್ ಆನ್ ಅನ್ಬ್ಯಾಲೆನ್ಸ್ಡ್ ಫೋರ್, ಇದು ಯಾವುದೇ ಥರದ ಮೋಷನ್ ಇಲ್ಲ, ಅದು ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಆಫ್ ಎ ಕಿಕ್ ಟು ಚೇಂಜ್ ಇಟ್ಸ್ ಮೋಷನ್, ನಾವು ಫೋರ್ಸ್ ಚೇಂಜ್ ಆಗಬೇಕು ಅಂತಲೇ ನಾವು ಕಿಕ್ ಮಾಡಬೇಕು ಅಲ್ವಾ. ದೆನ್ ಇಲ್ಲಿ ನೋಡ್ತಾ ಇದ್ದೀರಾ ಬ್ಯಾಚ್ 1 ಬ್ಯಾಚ್ 2, 3 ಮೆಂಬರ್ಸ್ ಎಳಿತಾ ಇದ್ದಾರೆ ಅಲ್ವಾ. 2 teams are playing tug of war, they are both exerting equal force on the rope in opposite direction ಅಲ್ವಾ, ಈ ಕಡೆನೂ ಎಳಿತಾ ಇದ್ದಾರೆ ಈ ಕಡೆನೂ ಎಳಿತಾ ಇದ್ದಾರೆ. ದಿಸ್ ಬ್ಯಾಲೆನ್ಸ್ಡ್ ಫೋರ್ಸ್ ರಿಸಲ್ಟ್ಸ್ ಇನ್ ನೋ ಚೇಂಜ್ ಆಫ್ ಮೋಷನ್, ಯಾವುದೇ ಥರದ ಚೇಂಜ್ ಆಗ್ತಾ ಇಲ್ಲ ಅಲ್ಲಿ ಅಲ್ವಾ, ಎಳಿತಾ ಇದ್ದಾರೆ ಎಲ್ಲೂ ಕೂಡ ಅದು ಎಕ್ಸಾಂಪಲ್ ಕವರ್ ಆಗ್ಸಾರು, ಎಲ್ಲೂ ಕೂಡ ಅದು ಪ್ಲೇಯಿಂಗ್ ಟಗ್ ಆಫ್ ವಾರ್ ಆಗ್ತಿಲ್ಲ ಅಂತ ಅರ್ಥ. ನ್ಯೂಟನ್ಸ್ ಫಸ್ಟ್ ಲಾ ಇಸ್ ಆಲ್ಸೋ ಕಾಲ್ಡ್ ದ ಲಾ ಆಫ್ ಇನರ್ಷಿಯಾ, ಹೌದಾ. ಯಾಕೆ ಅಂತ ಅಂದರೆ ದ ಟೆಂಡೆನ್ಸಿ ಆಫ್ ಆ್ಯನ್ ಆಬ್ಜೆಕ್ಟ್ ಟು ರೆಸಿಸ್ಟ್ ಚೇಂಜಸ್ ಇನ್ ಇಟ್ಸ್ ಸ್ಟೇಟ್ ಆಫ್ ಮೋಷನ್. ನಾವು ಇನರ್ಷಿಯಾ ಅಂತಂದರೆ ಏನಂತ ನೋಡಿದ್ದು ಆಗಲೇ ಅಲ್ವಾ, ಏನಂತ ನೋಡಿದ್ದು, ರೆಸಿಸ್ಟೆನ್ಸ್ ಚೇಂಜ್ ಇನ್ ವೆಲಾಸಿಟಿ ಅಂತ ಅಲ್ವಾ. ದ ಟೆಂಡೆನ್ಸಿ ಆಫ್ ಆನ್ ಆಬ್ಜೆಕ್ಟ್ ಟು ರೆಸಿಸ್ಟ್ ಚೇಂಜ್ ಇನ್ ಇಟ್ ಸ್ಟೇಟ್ಸ್ ಆಫ್ ಮೋಷನ್ ಬೋತ್ ಆರ್ ಸೇಮ್. ದ ಫಸ್ಟ್ ಲಾ ಸ್ಟೇಟ್ಸ್ ದಟ್ ದ ಮೋರ್ ಮಾಸ್ ಆಫ್ ಆನ್ ಆಬ್ಜೆಕ್ಟ್ ಹ್ಯಾಸ್ ದ ಮೋರ್ ಇನರ್ಷಿಯಾ, ಇಟ್ ಹ್ಯಾಸ್ ದ ಆರ್ಡರ್ ಆಫ್ ಇಟ್ಸ್ ಮೋಷನ್ ಅಂತ ಅಂದರೆ ಜಾಸ್ತಿ ಇನರ್ಷಿಯಾ ಇದೆ ಅದು ಫಸ್ಟ್ ಲಾಗೆ ಸೇರುತ್ತೆ. ದೆನ್ ಮೋರ್ ಎಕ್ಸಾಂಪಲ್ಸ್ ಫ್ರಮ್ ರಿಯಲ್ ಲೈಫ್, ನಮ್ಮ ಒಂದು ರಿಯಲ್ ಲೈಫಲ್ಲಿ ನೋಡಿರುವಂಥ ಎಕ್ಸಾಂಪಲ್ಸನ್ನು ನೋಡಿ. ಅ ಪವರ್ಫುಲ್ ಲೊಕೊಮೋಟಿವ್ ಬಿಗಿನ್ಸ್ ಟು ಪುಲ್ ಅ ಲಾಂಗ್ ಲೈನ್ ಬಾಕ್ಸ್ ಕಾರ್ಸ್ ದಟ್ ವರ್ ಸಿಟ್ಟಿಂಗ್ ಅಟ್ ರೆಸ್ಟ್. ಸಿನ್ಸ್ ದ ಬಾಕ್ಸ್ ಕಾರ್ಸ್ ಆರ್ ಸೋ ಮ್ಯಾಸಿವ್, they have a great deal of inertia and it takes a large force to change their motion. Once they are moving, it takes a large force to stop them. ಹೌದಾ.
Then next, on your way to school, a bug files into your windshield. Since the bug is so small, it has very little inertia and exerts a very small force on car, so small that you don't even feel it. If object in motion tend to stay in motion, why don't moving objects keep moving forever? Question ಬರ್ತಾ ಇದೆ ಅಲ್ವಾ? If object is in motion, tend to stay in motion, why ಯಾಕೆ ಮೂವಿಂಗ್ ಆಬ್ಜೆಕ್ಟು ಮೂವಿಂಗ್ ಆಗ್ತಾ ಇರಲ್ಲ ಯಾವಾಗಲೂ? ಬಿಕಾಸ್ ಥಿಂಗ್ಸ್ ಡು ನಾಟ್ ಕೀಪ್ ಮೂವಿಂಗ್ ಫಾರ್ ಎವರ್, ಬಿಕಾಸ್ ದೇರ್ ಇಸ್ ಆಲ್ಮೋಸ್ಟ್ ಆಲ್ವೇಸ್ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಆ್ಯಕ್ಷನ್ ಅಪಾನಿಂಗ್ ಅಲ್ವಾ? ದೆನ್ a book sliding across a table slows down and stops because of the force of friction ಅಲ್ವಾ? ನಾವು ಬುಕ್ನ ಈ ಥರ ಒಂದು ಸತಿ ಹಿಂಗೆ ತಿರ್ಗಿಸ್ದೋ ಅಂತ ಅಂದರೆ ಏನಾಗುತ್ತೆ, ಅದು ಸ್ಟಾಪ್ ಆಗುತ್ತೆ. ಆಮೇಲೆ ಯಾವಾಗ ಫ್ರಿಕ್ಷನ್ ಸ್ಟಾಪ್ ಆದಮೇಲೆ ಇಫ್ ಯು ಥ್ರೋ ಅ ಬಾಲ್ ಅಪ್ವರ್ಡ್ಸ್ ಇಟ್ ವಿಲ್ ಎವೆನ್ಶಿಯಲಿ ಸ್ಲೋ ಡೌನ್ ಬಿಕಾಸ್ ಆಫ್ ಫೋರ್ಸ್ ಆಫ್ ಗ್ರಾವಿಟಿ. ಇಲ್ಲಿ ನೋಡಿ, ಇಫ್ ಇನ್ ಔಟರ್ ಸ್ಪೇಸ್ away from gravity and any source of friction, a rocket ship launched with a certain speed and direction would keep going in that same direction and at that same speed forever. ಇದು ನೋಡಿ, ನಾವು ನೆಕ್ಸ್ಟ್ ಡೇ ಕ್ಲಾಸ್ ಈ ಒಂದು ಕ್ಲಾಸಲ್ಲಿ ಇಷ್ಟು ಲೆಸನ್ಸನ್ನು ಓದ್ದೋ ಅಲ್ವಾ? ಈಗ ಇದರ ರಿಲೇಟೆಡ್ ಕ್ವೆಶನ್ಸನ್ನು ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಆ ಕ್ವೆಶನ್ಸನ್ನು ಸಾಲ್ವ್ ಮಾಡಿದ್ರೆ ಯು ವಿಲ್ ಗೆಟ್ ಮೋರ್ ಮಾರ್ಕ್ಸ್ ವಾಟ್ ವಿ ಆರ್ ಡಿಸ್ಕಸಿಂಗ್ ಟುಡೇ. First, what is the relationship between mass and inertia? This is a question. Mass is a measure of how much inertia something has. Mass is a measure of how much inertia something has. Question ಅನ್ನು ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಆನ್ಸರನ್ನು ಮಾಡಿ. Then next, is inertia a force? Inertia force? No, inertia is a property of matter. Something has inertia. Inertia does not act on something. A force of gravity between the sun and its planet holds the planet in orbit around the sun. If that force of gravity suddenly disappeared, in what kind of path would the planets move? Each planet would move in straight line at constant speed. Yes or no type? The earth moves about 30 km per second relative to the sun, but when you jump upward in front of wall, the wall doesn't slam into you at 30 km per second. Why? Both you and the wall are moving at the same speed before, during and after your jump. ಇದು ಎಸ್ ಆರ್ ನೋ ಕ್ವೆಶನ್ ಟೈಪ್ ಥರ ಆ್ಯಂಡ್ ಎಕ್ಸ್ಪ್ಲೈನ್. ಇನ್ನೊಂದ್ಸತಿ ಕ್ವೆಶನ್ಸನ್ನು ನೋಡ್ಕೊಳ್ಳಿ ಆ್ಯಂಡ್ note down or take a screenshots. Yes, thank you for watching our video. Thank you children. Thank you. Bye bye. Take care.